ಫ್ರೆಂಡ್ಸ್, ಇವತ್ತು ಖಡಕ್ ಜೋಳದ ರೊಟ್ಟಿ ಕೂಟಾಗ ಮುಳ್ಗಾಯಿ ಒಲೆ ಮೇಲೆ ಕೆಂಡದ ಮೇಲೆ ಸುಟ್ಟಿರೋ ಮುಳ್ಗಾಯಿ ಬಜ್ಜಿ. ಮೊದಲಿಗೆ ಕೆಂಡದೊಳಗೆ ಮುಳ್ಗಾಯಿ ಸುಟ್ಕೋಬೇಕು. ಸುಟ್ಕೊಂಡು ಅದ್ರ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗಿಬೇಕು. ಒಳಗಡೆ ಮತ್ತು ಚೆಂದಾಗಿ ನೋಡ್ಬೇಕು, ಯಾಕಂದ್ರೆ ಮುಳ್ಗಾಯಿ ಒಳಗೆ ಹುಳ ಇರ್ತಾವೆ ಒಳಗೆ. ಅದನ್ನೆಲ್ಲ ಚೆಂದಾಗಿ ನೋಡಿ ಆಮೇಲೆ ಅದನ್ನು ಎಲ್ಲ ಚೆಂದಾಗಿ ಸೋಸಿ ಆಮೇಲೆ ಒಂದು ಡಬ್ಬ್ಯಾಗ ತಕ್ಕೊಂಡು ಅಥವಾ ಒಂದು ತಾಟೊಳಗೆ ತಕ್ಕೊಂಡು ಇಟ್ಕೋಬೇಕು ಅದನ್ನ. ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಕೋಬೇಕು. ಸಣ್ಣಕ್ಕೆ ಉಳ್ಳಾಗಡ್ಡಿ ಒಂದೆರಡು ಉಳ್ಳಾಗಡ್ಡಿ ಹೆಚ್ಕೋಬೇಕು. ಉಳ್ಳಾಗಡ್ಡಿ ಹೆಚ್ಕೊಂಡು ಈ ಕೆಂಡದ ಮೇಲೆ ಸುಟ್ಕೊಂಡಿರ್ತೀವಲ್ಲ ಮುಳ್ಗಾಯಿ, ಅದಕ್ಕೆ ಹಾಕ್ಕೋಬೇಕು. ಅವನ್ನ ಹಾಕ್ಕೊಂಡು ಅದಕ್ಕೆ ಖಾರ ಹಾಕ್ಕೋಬೇಕು. ಖಾರ ಹಾಕ್ಕೊಂಡು ಉಪ್ಪು ಹಾಕ್ಕೋಬೇಕು. ಇದೇನಂತರ ಪಟ್ಟನ ಒಂದು 5 ನಿಮಿಷದಾಗ ಹಾಕೈತಿ. ಮುಳ್ಗಾಯಿ ಒಲೆ ಮೇಲೆ ಬೆಂದೈತಂದ್ರೆ ಒಂದು 5 ನಿಮಿಷ ಹಾಕೈತಿ. ಆಮೇಲೆ ಗುರೇಳ್ ಪುಡಿ ಹಾಕ್ಕೋಬೇಕು. ಆಮೇಲೆ ಒಳ್ಳೆ ಎಣ್ಣೆ ಇದನ್ನೆಲ್ಲ ಹಾಕಿ ಒಂಚೂರು ಹುಂಚೆ ಹಣ್ಣು ಹಿಂಡ್ಕೋಬೇಕು. ಅದ್ರ ಮೇಲೆ ಹಿಂಡ್ಕೊಂಡು ಅದನ್ನು ಚೆಂದಾಗಿ ಕಲಿಸ್ಬೇಕು. ಅದನ್ನು ಮುಳ್ಗಾಯಿ ಬಾಜಿ ಇರ್ತೈತಲ್ಲ ಅದನ್ನು ಚೆಂದಾಗಿ ಕಲಿಸ್ಕೋಬೇಕು. ಎಲ್ಲದಕ್ಕೂ ಉಪ್ಪು ಖಾರ ಆಮೇಲೆ ಗುರೇಳು ಪುಡಿ ಹುಂಚೆ ಹಣ್ಣು ಎಲ್ಲದಕ್ಕೂ ತಾಗ್ಬೇಕಲ್ಲ. ಅದು ಚೆಂದಾಗಿ ಕಲಿಸ್ಕೊಂಡು ಖಡಕ್ ಜೋಳದ ರೊಟ್ಟಿ ಕೂಟ ಇಟ್ಕೊಂಡು ತಿನ್ನಕತ್ರ ಅದರ ರುಚಿನೇ ಬೇರೆ ಇರ್ತೈತಿ ಮತ್ತು ಬೇಗ ಆಕೈತಿ. ಅಷ್ಟು ಕೆಲಸನೂ ಆಗೋದಿಲ್ಲ ಇದಕ್ಕೆ.